ಆದ್ರೂ ಶಿವರ್ಯ, ಇವತ್ತಿನ ಪೂಜೆ ಮಾಡಿದಾಗ ನನಗೆ ಪೂರ್ತಿ ನಂಬಿಕೆ ಬಂತು. ನನ್ನ ಮಕ್ಕಳೆಲ್ಲರೂ ಸದಾ ನನ್ನ ಜೊತೆನೇ ಇರ್ತಾರೆ. ಇವ್ರು ನನ್ನ ಜೊತೆಗಿದ್ರೆ ನಾನು ಸದಾ ಸಂತೋಷವಾಗಿರ್ತೀನಿ. ಯಾವುದೇ ಶಕ್ತಿ ಆಗ್ಲಿ ಇವರನ್ನ ನನ್ನಿಂದ ದೂರ ಮಾಡಕ್ಕಾಗಲ್ಲ. ನನಗೆ ನಿನ್ನ ಪರಿಚಯ ಇದೆ ದಂಡಪಾಣಿ. ನಿನ್ನ ಸ್ವಾಮಿ ಭಕ್ತಿ ಮತ್ತೆ ನಿನ್ನ ಸ್ವಾಮಿಯ ಅಂಧಕಾನು ಗೊತ್ತು. ಅವನೇನಾದ್ರೂ ತನ್ನ ಸ್ವಾರ್ಥ ಮತ್ತೆ ಸಿದ್ಧಿಗೋಸ್ಕರ ಕೈಲಾಸದ ಮೇಲೆ ಆಕ್ರಮಣ ಮಾಡದೇ ಇದ್ದಿದ್ರೆ ಇವತ್ತು ನಾನು 3 ಲೋಕಕ್ಕೂ ಸ್ವಾಮಿ ಆಗಿರ್ತಿದ್ದೆ. 3 ಲೋಕದ ಮೇಲೆ ನನ್ನ ಅಧಿಕಾರ ಇರ್ತಿತ್ತು. ಈ ತ್ರಿಲೋಕ ವಿಜಯಿ ತಾರಕಾಸುರನ್ಗೆ ಆ ತ್ರಿಮೂರ್ತಿಗಳನ್ನ ಸಾಯಿಸೋದಕ್ಕೆ ಕಷ್ಟ ಆಗ್ತಿರ್ಲಿಲ್ಲ. ಹೊಸ ದಾರಿ ಹುಡುಕ್ಬೇಕಾಗಿರ್ಲಿಲ್ಲ. ಅದರಿಂದ ನೀನು ನಿನ್ನ ಈ ಉಪನ್ಯಾಸ ಮತ್ತೆ ಈ ಸಲಹೆಗಳನ್ನ ನನಗೆ ಕೊಡೋದೇ ಬೇಡ. ಆದ್ರೆ ನೀನು ನನಗೆ ಶರಣಾಗೋದಾದ್ರೆ, ನನ್ನ ಸೇವೆ ಮಾಡೋದಾದ್ರೆ ನೀನು ಮಾಡಬೇಕಾದ್ದು ನಾನು ಹೇಳೋದಷ್ಟೇ. ನಾನೆಲ್ಲ ಹೇಳ್ತೀನಿ. ನನ್ನ ಬುದ್ಧಿನ, ನನ್ನ ವಿವೇಕನ ಯಾವುದನ್ನು ಉಪಯೋಗಿಸಲ್ಲ. ನೀವು ನನಗೆ ಆದೇಶ ಮಾಡಿ. ಶಿವ ಅಂದ್ರೆ ಆ ಬಾಲಶಿವ ಮಹಾದೇವನ ಸ್ವರೂಪ ಪಡೆಯೋದಕ್ಕೆ ನವರಾತ್ರಿ ಪೂಜೆ ಮಾಡ್ತಿದ್ದಾನೆ. ಅದಕ್ಕೆ ವ್ರತ ಮಾಡ್ತಿದ್ದಾನೆ. ಆ ಪೂಜೆನ ಭಂಗ ಮಾಡು. ಪೂಜೆ ಭಂಗ ಆದ್ರೆ ಆಗ ಅವನು ಮಹಾದೇವ ಆಗೋ ಸಾಧ್ಯತೆನೂ ಇರೋದಿಲ್ಲ. ನೀವು ನಿಶ್ಚಿಂತರಾಗಿರಿ. ದಂಡಪಾಣಿ ಇರೋವರೆಗೂ ಅವನು ಯಾವತ್ತೂ ಮಹಾದೇವ ಆಗಲ್ಲ ಅಸುರ ರಾಜ. ದಂಡಪಾಣಿ, 2 ದೋಣಿ ಮೇಲೆ ಕಾಲಿಟ್ಟಿದ್ಯಾ ನೀನು. ಈಗ ದೇವರಾಜ ಇಂದ್ರನ್ನ, ಅಸುರ ರಾಜ ತಾರಕಾಸುರನ್ನ ಹೇಗೆ ಸಂಭಾಳಿಸ್ಬೇಕು ಅಂತ ಯೋಚನೆ ಮಾಡು. ನಂಗ್ ಗೊತ್ತಿತ್ತು ಪೂಜೆ ಮುಗಿದ್ಮೇಲೆ ನೀನ್ ಇಲ್ಲಿಗೆ ಬಂದೇ ಬರ್ತೀಯ ಅಂತ. ನಂಗ್ ಗೊತ್ತಾಯ್ತು ಗೆಳೆಯ, ನೀನೇನ್ ಯೋಚಿಸ್ತಿದ್ಯಾ ಅಂತ. ಧ್ಯಾನ ಮಾಡ್ಬೇಕಾ? ಹೌದು ಮೂರ್ಖ, ಧ್ಯಾನ ಮಾಡೋಕೆ ಮತ್ತೆ ಮಹಾದೇವನ ಹುಡ್ಕೋದಿಕ್ಕೆ ಇದು ಸರಿಯಾದ ಸಮಯ. ಆದ್ರೆ ನಾನು ಧ್ಯಾನನ ಈಗ್ಲೇ ಹೇಗ್ ಮಾಡೋಕ್ಕಾಗತ್ತೆ? ಯಾಕೆ ಗೆಳೆಯ, ಯಾಕೆ ಧ್ಯಾನ ಮಾಡೋಕ್ಕಾಗಲ್ಲ? ನಿನಗೆ ಧ್ಯಾನ ಮಾಡೋದ್ರಲ್ಲಿ ಸಮಸ್ಯೆ ಏನ್ ಬಂದಿದೆ? ನಾನು ನೆರೆಮನೆ ಗೆಳತಿ ಕೊಟ್ಟಿರೋ ಈ ಪ್ರಸಾದನ ಹೋಗಿ ಅಮ್ಮನಿಗೆ ಕೊಟ್ಟು ಬರ್ಬೇಕು. ನೀನ್ ಇದನ್ನ ನಂಗೆ ಕೊಡು, ನಾನ್ ಹೋಗಿ ಅಮ್ಮಂಗೆ ಇದನ್ನ ಕೊಡ್ತೀನಿ. ಧನ್ಯವಾದ ಮೂರ್ಖ, ಹುಷಾರಾಗಿ ಹೋಗು. ಏನೇ ಆದ್ರೂ ಪ್ರಸಾದ ಕೆಳಗಡೆ ಬೀಳ್ಬಾರ್ದು. ನಾನ್ ಜೋಪಾನವಾಗಿ ಹೋಗ್ತೀನಿ, ನೀನಿಲ್ಲಿ ಧ್ಯಾನ ಮಾಡು. ಮತ್ತೆ ಅಮ್ಮನ್ಗೆ ಹೇಳ್ಬಿಡು ಇದನ್ನ ಗೆಳತಿ ಪಾರ್ವತಿ ಕೊಟ್ರು ಅಂತ. ಹೇಳ್ತೀನಿ. ಅಮ್ಮ, ಗೆಳೆಯ ಶಿವ ನಿಮ್ಗೆ ಇದನ್ನ ಕೊಡೋಕ್ ಹೇಳ್ದ. ಇದು ಪ್ರಸಾದ ಅಲ್ವಾ? ಅಮ್ಮ,
ಈ ಪ್ರಸಾದನ ನೆರೆಮನೆ ಗೆಳತಿ ಕಳ್ಸಿರೋದು ನಿಮ್ಗೋಸ್ಕರ. ದೇವಿ ಪಾರ್ವತಿ ನನಗೋಸ್ಕರ ಪ್ರಸಾದ ಕಳಿಸಿದ್ದಾರೆ. ಪ್ರಸಾದನ ನಾವು ಯಾವತ್ತು ಗೌರವಿಸಬೇಕು ದೇವಿ. ಅಲ್ಲದೆ ಕೈಲಿ ಪ್ರಸಾದ ಇಟ್ಕೊಂಡು ಅದನ್ನ ತಿಂದೇ ಇರೋದು ಖಂಡಿತ ಪ್ರಸಾದಕ್ಕೆ ಅವಮಾನ ಮಾಡಿದ ಹಾಗೆ. ಪ್ರಸಾದಕ್ಕೆ ಅವಮಾನ ಮಾಡಿದ್ರೆ ದುರ್ಗಾದೇವಿಗೆ ಅವಮಾನ ಮಾಡಿದ ಹಾಗೆ. ಜೈ ಮಾತೆ. ಬೇಗ ನೀರು ಕೊಡಿ, ನೀರು ಕೊಡಿ. ಅಮ್ಮಂಗೇನಾಯ್ತು ಅಪ್ಪ? ನಾರಾಯಣ, ನಿನ್ನಲ್ಲೇ ಶಕ್ತಿ ಇರೋದು. ಅಮ್ಮನ್ನ ನೀನೇ ಸರಿ ಮಾಡ್ಬೇಕೀಗ. ಬೇಗ ಏನಾದ್ರೂ ಮಾಡು ಅಣ್ಣ. ಹೌದು ಮಗು. ಅಪ್ಪ, ನನ್ ಶಕ್ತಿ ಕೆಲಸ ಮಾಡ್ಲಿಲ್ಲ. ದೇವ, ಈಗ ನಿನ್ ಶಕ್ತಿಯಿಂದಾನೇ ಅಮ್ಮ ಸರಿ ಹೋಗ್ಬಹುದೇನೋ. ನೀನಾದ್ರೂ ಪ್ರಯತ್ನ ಮಾಡು ಅಣ್ಣ. ಪ್ರಭು, 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 ಇದಕ್ಕಿದ್ದ ಹಾಗೆ ನನ್ನ ಪ್ರಭುಗಳಿಗೆ ಏನಾಯ್ತು?
ಆಗ್ತಿಲ್ವಲ್ಲ. ಇದ್ರ ಬಗ್ಗೆ ನನಗೂನು ಏನೂ ಅರ್ಥ ಆಗ್ತಾ ಇಲ್ಲ ಮಗು. ಆದ್ರೆ ಇದು ಹೇಗಾಯ್ತು? ಮತ್ತೆ ಯಾವಾಗಿಂದ ಹೀಗಿದ್ದಾರೆ ಅಪ್ಪ? ನೆರೆ ಮನೆ ಗೆಳತಿ ಕೊಟ್ಟಿದ್ ಪ್ರಸಾದ ತಿಂದಾಗಿಂದ. ಪ್ರಸಾದದಿಂದ ಹೀಗಾಗಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಪ್ರಸಾದದಿಂದ ಈ ಸ್ಥಿತಿ ಬರೋದಿಲ್ಲ. ಮತ್ತೆ ಬೇರೆ ಏನ್ ಕಾರಣ ಆಗಿರ್ಬೋದು ಸಹೋದರ ನಾರಾಯಣ? ಇದು ಯಾವುದೋ ವಿಷಯದ ಪ್ರಭಾವ ಮೂರ್ಖ. ಆದ್ರೆ ಅಂತ ವಿಷ ಪ್ರಸಾದದಲ್ಲಿ ಹೇಗ್ ಬಂತು ಅಪ್ಪ? ಪ್ರಸಾದದಲ್ಲಿ ಈ ವಿಷ ಹೇಗೆ ಬಂತೋ ನನಗೂ ಗೊತ್ತಾಗ್ತಾ ಇಲ್ಲ. ಅಮ್ಮನ ಪರಿಸ್ಥಿತಿ ಕೈ ಮೀರಿ ಹೋಗ್ತಿದೆ ಅಪ್ಪ. ಅಪ್ಪ, ಅಮ್ಮನ್ನ ನೀವೇ ಸರಿ ಮಾಡಿ ಅಪ್ಪ. ಋಷಿವರ್ಯ, ಇದು ನನ್ನ ಪೂಜೆನ ತಡೆಯೋದಕ್ಕೆ ಮಾಡಿರೋ ಪ್ರಯತ್ನ ಅಲ್ಲ ತಾನೆ? ಇಲ್ಲ ದೇವಿ, ಖಂಡಿತ ಹಾಗೇನೂ ಇಲ್ಲ. ನೀವ್ ಹೇಗೆ ಹೇಳ್ತೀರಾ ಋಷಿವರ್ಯ? ನೀವಂತೂ ಈಗ ನಡೆದಿದ್ದಕ್ಕೆಲ್ಲ ಸಾಕ್ಷಿಯಾಗಿದ್ದೀರಾ. ನಿಮಗೂ ಗೊತ್ತಿದೆ ಋಷಿವರ್ಯ, ತ್ರಿಮೂರ್ತಿಗಳು ಸ್ವತಃ ತಾವೇ ನನ್ನ ಮಕ್ಕಳಾಗಿ ಬಂದಿದ್ದು. ನಾವು ಭೋಜನ ಮಾಡಲೇಬೇಕು ಅಂದ್ರೆ ನೀವು ನಮಗೆ ನಿರ್ವಾಣ ಭಿಕ್ಷೆ ಕೊಡಬೇಕು. ಒಂದ್ ವೇಳೆ ನನ್ನ ಮನಸ್ಸು ಧರ್ಮ ಮತ್ತು ಕರ್ಮಗಳಿಂದ ಪತಿವ್ರತೆ ಆಗಿದ್ರೆ ನೀವು ತ್ರಿಮೂರ್ತಿಗಳು ನವಜಾತ ಶಿಶುಗಳಾಗಿ ಹೋಗಿ. ಒಬ್ಬ ಮಹಾಸತೆಯಿಂದ ನಿರ್ವಾಣ ಭಿಕ್ಷೆ ಕೇಳಿ ತ್ರಿಮೂರ್ತಿಗಳನ್ನ ಕಳಿಸುವಂತಹ ಕುತಂತ್ರದ ಯೋಜನೆ ಮಾಡೋರ್ಗೆ ಈಗ ಈ ಯೋಜನೆಯನ್ನು ಮಾಡಕ್ಕಾಗಲ್ವ ಋಷಿವರ್ಯ? ನಾನು ಇಷ್ಟನ್ನು ಮಾತ್ರ ಹೇಳ್ಬೋದು ದೇವಿ, ಇದು ಸಂಕಷ್ಟದ ಸಮಯ. ಸಂಕಷ್ಟದ ಸಮಯದಲ್ಲಿ ನೀವು ನಿಮ್ಮ ಮನಸ್ಸನ್ನ ಹತೋಟಿಲಿಡಬೇಕಾಗುತ್ತೆ ದೇವಿ. ನಿಮ್ಮ ಸಂಪೂರ್ಣ ಇಚ್ಛಾಶಕ್ತಿನ ಏಕಾಗ್ರತೆಯಲ್ಲಿಟ್ಟು ಒಂದುಗೂಡಿಸಿ ಈ ವಿಷಯದ ಪ್ರಭಾವನ ನಿಷ್ಕ್ರಿಯ ಮಾಡೋ ಪ್ರಯತ್ನ ಮಾಡಬೇಕು ಅಷ್ಟೇ ದೇವಿ. ನನ್ನ ಶಿವ, ನನ್ನ ಶಿವ. ಶಿವ, ನಿಮ್ಮ ಶಿವ ಬಂದ ದೇವಿ. ಶಿವ, ಅಮ್ಮ ಎದ್ದೇಳಿ ಅಮ್ಮ. ಕಣ್ಬಿಟ್ಟು
ಹೇಗಾಯ್ತು ಇದು? ಯಾವಾಗಿಂದ ಹೀಗಾಗಿದೆ ಮೂರ್ಖ? ನೆರೆ ಮನೆ ಗೆಳತಿ ಕೊಟ್ಟಿದ್ದ ಪ್ರಸಾದ ತಿಂದಾಗಿಂದ ಗೆಳೆಯ. ಸಹೋದರ ನಾರಾಯಣ ಮತ್ತೆ ದೇವಣ್ಣ ಇಬ್ರು ತಮ್ಮ ಶಕ್ತಿಗಳಿಂದ ಅಮ್ಮನ ಕಾಪಾಡೋಕೆ ಪ್ರಯತ್ನ ಪಟ್ರು. ಆದ್ರೆ ಅವ್ರ ಶಕ್ತಿ ಕೆಲಸ ಮಾಡ್ಲಿಲ್ಲ ಗೆಳೆಯ. ಆದ್ರೆ ಈಗ ನೀನ್ ಬಂದಿದ್ಯಾ, ಅಮ್ಮ ಈಗ ಸರಿ ಹೋಗ್ತಾರೆ ಗೆಳೆಯ. ಈಗ ಶಿವನ್ ಶಕ್ತಿ ಇವರನ್ನ ಗುಣ ಮಾಡುತ್ತೆ. ಪ್ರಭು ಮಹಾದೇವ, ಇವರ ಶಕ್ತಿ ಖಂಡಿತ ವ್ಯರ್ಥ ಆಗಲ್ಲ. ಈಗ ದೇವಿ ಅನಸೂಯ ಸರಿ ಹೋಗ್ತಾರೆ. ಗೆಳೆಯ ಶಿವನ್ ಶಕ್ತಿ ಕೂಡ ಈಗ ಕೆಲಸ ಮಾಡ್ತಿಲ್ಲ. ಏನ್ ಮಾಡೋದೀಗ? ನಿಮ್ಗೇನೂ ಆಗಲ್ಲ ಅಮ್ಮ. ನಿಮ್ಮ ಮಗ ಶಿವ ನಿಮ್ಗೆ ಏನೂ ಆಗೋಗ್ ಬಿಡೋದಿಲ್ಲ. ನನಗೆ ವಿಶ್ವಾಸ ಇದೆ ಶಿವ, ನೀನ್ ನನ್ನ ಹತ್ರ ಇದ್ರೆ ನನಗೇನು ಆಗಲ್ಲ. ನಾನು ನಿನ್ ಜೊತೆ ಇರಬೇಕು ಶಿವ. ನಾನು ಸದಾ ನಿನ್ ಜೊತೆ ಇರಬೇಕು ಶಿವ. ಹಾ ಅಮ್ಮ, ಹಾ, ನಾವು ಜೊತೆ ಇರ್ತೀವಿ. ನಿಮ್ಮನ್ನ ಯಾರೂ ದೂರ ಮಾಡೋಕ್ಕಾಗಲ್ಲ, ಯಾರು ಕೂಡ, ಯಮರಾಜನು ಕೂಡ ಅಮ್ಮ. ಈ ವಿಷಾನ ತೆಗೆಯೋದಿಕ್ಕೆ ನನಗೆ ಔಷಧಿ ಎಲ್ಲಿ ಸಿಗುತ್ತೆ ಅಂತ ಹೇಳಿ ಅಪ್ಪ. ನಾನು ಹೋಗ್ತರ್ತೀನಿ. ಶಿವ, ಈ ಘೋರ ವಿಷದ ಪ್ರಭಾವನ ಕಡಿಮೆ ಮಾಡೋದಕ್ಕೆ ದಿವ್ಯ ಔಷಧಿಯಿಂದ ಮಾತ್ರ ಸಾಧ್ಯ. ಆ ದಿವ್ಯ ಔಷಧಿ ಎಲ್ಲಿ ಸಿಗುತ್ತೆ? ಗಂಧಮಾಧನ ಪರ್ವತದ ಮೇಲೆ. ಅದನ್ನ ಹೇಗೆ ಗುರ್ತಿಡಿಯೋಕ್ಕಾಗತ್ತೆ ಅಪ್ಪ? ಮಗು, ಆ ದಿವ್ಯ ಔಷಧಿ ಗುರುತನ್ನ ಆ ಪರ್ವತದಲ್ಲಿ ವಾಸ ಇರೋ ಯಕ್ಷ ಗಂಧರ್ವರು ಮಾತ್ರ ನಿನಗೆ ಹೇಳೋದಕ್ಕೆ ಸಾಧ್ಯ ಮಗು. ಸರಿ ಆಯ್ತು ಅಪ್ಪ, ನಾನು ತಗೊಂಡ್ ಬರ್ತೀನಿ ಆ ದಿವ್ಯ ಔಷಧಿನ. ಅಲ್ಲಿ ತನಕ ನೀವೆಲ್ಲರೂ ವಿಷಾನ ಹೇಗ್ ತೆಗಿಯೋದು ಅಂತ ಯೋಚನೆ ಮಾಡ್ತಾ ಇರಿ. ನಾನು ಔಷಧಿ ತಗೊಂಡ್ ಬರ್ತೀನಿ ಅಮ್ಮ. ಮಹಾರಾಜ ತಾರಕಾಸುರನ್ಗೆ ಈಗಲೇ ಈ ಸೂಚನೆ ಕೊಡಬೇಕು. ಪ್ರಭು, ನಾನ್ ನಿಮ್ಮನ್ನಲ್ಲಿ ಕರ್ಕೊಂಡು ಹೋಗ್ತೀನಿ. ತ್ರಿಶೂಲ, ನನ್ನ ಗಂಧಮಾದನ ಪರ್ವತಕ್ಕೆ ಕರ್ಕೊಂಡು ಹೋಗು. वसानं वरेण्यं जनादूढम्
ಸಲ ಪ್ರಭುಗಳು ನನ್ನ ಮಾತಿಗೆ ಇಲ್ಲ ಅಂತಿರೋದು. ಅಂದ್ರೆ ಪ್ರಭುಗಳ ಮನಸ್ಸಲ್ಲಿ ನನ್ನ ಬಗ್ಗೆ ಸಂದೇಹ ಏನಾದರೂ ಹುಟ್ಟಿದ್ಯಾ? ಮಾತೆ ಕೊಟ್ಟ ಪ್ರಸಾದದ ಬಗ್ಗೆ? ಇಲ್ಲ, ನಾನು ಈಗಲೇ ಈ ವಿಷಯನ ಮಾತಿಗೆ ಹೇಳಬೇಕು.